ಹಲೋ ಫ್ರೆಂಡ್ಸ್, ಇವತ್ತು ನಾವು ಅವಲಕ್ಕಿ ವಡೆ ಅಥವಾ ಅವಲಕ್ಕಿ ಚಟ್ಟಂಬಡೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲಿ ದಪ್ಪ ಅವಲಕ್ಕಿನ ಒಂದು 1/4 kg ಅಷ್ಟು ತಗೊಂಡಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ನೀರು ಹಾಕಿ ಒಂದು ಸಲ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಆಮೇಲೆ ಇದನ್ನು ಒಂದು ಸ್ವಲ್ಪ ಚೆಲೋ ನೀರು ಹಾಕ್ಕೊಂಡು ಇದನ್ನೊಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಫ್ರೆಂಡ್ಸ್. ನಾನು ಈ 10 ನಿಮಿಷ ಆದಮೇಲೆ ಅದರಲ್ಲಿರುವ ನೀರಿನ ಅಂಶವನ್ನು ಹಿಂಡಿ ಈ ರೀತಿ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊತಿದ್ದೇನೆ. ಅದರಲ್ಲಿ ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯಿ ಮತ್ತು 1 ಕಪ್ಪಷ್ಟು ತೆಂಗಿನಕಾಯಿ. ಅವಲಕ್ಕಿಗೆ ಯಾವತ್ತೂ ನಾವು ಸ್ವಲ್ಪ ತೆಂಗಿನಕಾಯಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ರುಚಿಗೆ ನೋಡಿಕೊಂಡು ಉಪ್ಪು ಮತ್ತೊಂದು 2 ಎಸಳು ಕರಿಬೇವನ್ನು ಕೂಡ ನಾನಿಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡುವುದಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡುವುದು ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಿದು ಕರಿಬೇವನ್ನೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅವಲಕ್ಕಿ ಜೊತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದರೆ ಫ್ರೆಂಡ್ಸ್, ಇದು ಅವಲಕ್ಕಿ ಯಾವತ್ತೂ ಉಂಡೆ ಮಾಡೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇದಕ್ಕೆ ನಾನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಅದೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಕೊಡಬೇಕು ಮತ್ತು ಒಂದು ಸ್ವಲ್ಪ ಬೈಂಡಿಂಗ್ ಆಗಿ ಕೆಲಸ ಮಾಡುತ್ತೆ ಕಡಲೆ ಹಿಟ್ಟು. ಅದಕ್ಕೋಸ್ಕರ ಒಂದು 2 ಸೌಟಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಿದ್ದೇನೆ. ಅದು ಉಂಡೆ ಮಾಡೋಕ್ಕೆ ಬಂದರೆ ಅಷ್ಟೇ ಕಡಲೆ ಹಿಟ್ಟು ಸಾಕು. ಭಾಳ ಕಡಲೆ ಹಿಟ್ಟೇನು ಹಾಕ್ಕೊಳ್ಳೋದು ನಾವು ಬೇಡ. ನಾವು ಬೇರೆ ಏನಾದರೂ ವಡೆ ಮಾಡೋದಿದ್ರೆ ಕಡಲೆಬೇಳೆಯನ್ನೆಲ್ಲ ಒಂದು ಸ್ವಲ್ಪ ನೆನೆಸಬೇಕು. ಆದರೆ ಇದರಲ್ಲಿ ಏನು ಅಂಥ ಕೆಲಸ ಇಲ್ಲ ಫ್ರೆಂಡ್ಸ್. ಒಂದು 20 ನಿಮಿಷದಲ್ಲಿ ಈ ಅವಲಕ್ಕಿ ವಡೆ ಅಥವಾ ಚಟ್ಟಂಬಡೆಯನ್ನು ಈಸಿಯಾಗಿ ಮಾಡ್ಬೋದು. ಸಂಜೆ ಟೈಮ್ ಚಹಾ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಊಟದ ಜೊತೆ ಸೈಡ್ ಡಿಶ್ ಆಗಿರ್ಬೋದು, ಸಂಜೆ ಟೀ ಟೈಮ್ಗೆ ಅಥವಾ ಯಾರಾದ್ರು ಗೆಸ್ಟ್ ಬಂದಾಗೆ ಇದನ್ನು ನಾವು ಆವಾಗಲೇ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಫ್ರೆಂಡ್ಸ್, ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಒಂದು ಪ್ಲೇಟ್ನಲ್ಲಿ ಇಡ್ತಿದ್ದೇನೆ ಫ್ರೆಂಡ್ಸ್. ಸಣ್ಣ ಸಣ್ಣ ಉಂಡೆ ಅಂದರೆ ಭಾಳ ಸಣ್ಣದಾಗಿ ಮಾಡೋದಲ್ಲ, ಒಂದು ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿಗೆ ಇಡ್ತಿದ್ದೇನೆ. ಮಕ್ಕಳು ಶಾಲೆಯಿಂದ ಬಂದಾಗ ಚಹಾ ಜೊತೆ ಏನೂ ಇಲ್ಲ ಅಂದಾಗ ಇದನ್ನೆಲ್ಲ ಈಸಿಯಾಗಿ ಮಾಡ್ಕೋಬೋದು. ಆದರೆ ಇದೊಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಲೇಟ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಈ ಅವಲಕ್ಕಿ ಸ್ವಲ್ಪ ಹಸಿಯಾಗಿರುವುದರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕಂದ್ರೆ ಲೇಟ್ ಆಗಿಬಿಡುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ಒಂದು ಸ್ವಲ್ಪ ವಡೆ ರೀತಿ ತಟ್ಕೋಬೇಕು ಫ್ರೆಂಡ್ಸ್. ಭಾಳ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಇಷ್ಟ ಆದರೆ ಸಾಕು. ಈಗ ಎಣ್ಣೆಯನ್ನು ಆವಾಗಲೇ ಕಾಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ನೋಡ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ನಾನು ಅವಲಕ್ಕಿ ಚಟ್ಟಂಬಡೆಯನ್ನು ಒಂದೊಂದೇ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ದೊಡ್ಡ ಪಾತ್ರೆ ಇಟ್ಟಿದ್ದರೆ ಒಂದು 3-4 ಹಾಕ್ಕೋಬೋದು. ನಾನೊಂದು 3 ಅನ್ನಷ್ಟೇ ಹಾಕ್ಕೊತೇನೆ. ಆದರೆ ಇದನ್ನೊಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಭಾಳ ಬ್ರೌನ್ ಕಲರ್ ಬರುವುದವರೆಗೇನು ಇಟ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಬಣ್ಣ ಬಂದರೆ ಅಷ್ಟೇ ಸಾಕು ಫ್ರೆಂಡ್ಸ್. ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇಷ್ಟೇ ಬಣ್ಣ ಬಂದರೆ ಸಾಕು. ಭಾಳ ಬಣ್ಣ ಬ್ರೌನ್ ಕಲರ್ ಆಗೋದು ಬೇಡ ಫ್ರೆಂಡ್ಸ್. ಅವಾಗ ಒಳಗೆ ಪೂರ ಗಟ್ಟಿಯಾಗಿಬಿಡುತ್ತೆ. ಆದರೆ ಮೇಲೆ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಭಾಳ ಬ್ರೌನ್ ಕಲರ್ ಬರೋ ಹಾಗೆ ಮಾಡೋದು ಬೇಡ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.